ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಟೊಮೆಟೊ ದೋಸೆ ಮಾಡೋದನ್ನು ತೋರಿಸ್ತೀನಿ. ಕ್ರಿಸ್ಪಿಯಾಗಿ ಮತ್ತು ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಮಾಡೋದನ್ನು ಸಹ ತೋರಿಸ್ತಾ ಇದ್ದೀನಿ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 3 ಮೀಡಿಯಮ್ ಸೈಜ್ನ ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ರಫಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದರ ಜೊತೆಗೆ 3 ಗುಂಟೂರು ಮೆಣಸು, ನೀವು ಜಾಸ್ತಿ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಆನಂತರ ಅರ್ಧ ಇಂಚಿನಷ್ಟು ಶುಂಠಿ. ಇಷ್ಟು ಹಾಕಿದ ನಂತರ ಇದಕ್ಕೆ ನೀರು ಸೇರಿಸದೇನೆ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ರುಬ್ಕೊಂಡ ನಂತರ ಇದಕ್ಕೆ 1 ಕಪ್ನಷ್ಟು ನಾನು ಉಪ್ಪಿಟ್ಟು ರವೆ ಸೇರಿಸ್ತಾ ಇದ್ದೀನಿ. ಅಳತೆ ಲೆಕ್ಕದಲ್ಲಿ 250 ಗ್ರಾಮ್ ಅಷ್ಟಿದೆ. ಅದರ ಜೊತೆಗೆ 1/4 ಕಪ್ನಷ್ಟು ಗೋಧಿ ಹಿಟ್ಟು. ಆನಂತರ ರುಬ್ಬಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ, ನೋಡಿಕೊಂಡು ಆಮೇಲೆ ಸೇರಿಸ್ಕೊಳ್ಬೋದು. ಇದಕ್ಕೆ ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಂಡು ರುಬ್ಕೊಳ್ಬೇಕು. ನೋಡಿ, ರುಬ್ಕೊಂಡ ನಂತರ ಈ ಹದದಲ್ಲಿದೆ. ಇವಾಗ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ತಾ ಇದ್ದೀನಿ. ಒಮ್ಮೆಲೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಹದ ನೋಡಿಕೊಂಡು ಆಮೇಲೆ ಸೇರಿಸ್ಕೊಳ್ಬೋದು. ಇವಾಗ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೊಳ್ಬೇಕು. ಇದನ್ನು ಕಲಸಿದ ನಂತರ ಒಂದು 10 ನಿಮಿಷ ಹಾಗೆ ಬಿಡಬೇಕು ಇದನ್ನು. ಅಷ್ಟರಲ್ಲಿ ಇದಕ್ಕೊಂದು ತೆಂಗಿನಕಾಯಿ ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ, 2 ಸ್ಪೂನ್ನಷ್ಟು ಹುರಿಗಡಲೆ, ಆನಂತರ 2 ಹಸಿಮೆಣಸು ಹಾಕ್ತಾ ಇದ್ದೀನಿ. ದೋಸೆ ರುಬ್ಬಬೇಕಾದ್ರೂ ಒಣಮೆಣಸು ಹಾಕಿರೋದ್ರಿಂದ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ. ಇದರ ಜೊತೆಗೆ 1 ಇಂಚಿನಷ್ಟು ಶುಂಠಿ, ಆನಂತರ ಅರ್ಧ ನೆಲ್ಲಿಕಾಯಿ ಗಾತ್ರದಷ್ಟೇ ನಾನು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಯಾಕಂದರೆ ದೋಸೆ ರುಬ್ಬಬೇಕಾದ್ರೂ ಟೊಮೆಟೊ ಹಾಕಿರೋದ್ರಿಂದ ಹುಳಿ ಜಾಸ್ತಿ ಆಗ್ಬೋದು. ನಂತರ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ನಯ ರುಬ್ಕೊಳ್ಬೇಕು. ನೋಡಿ, ನಿಮಗೆ ಚಟ್ನಿ ಎಷ್ಟು ಹದ ಬೇಕೋ ಅಷ್ಟು ನೋಡಿಕೊಂಡು ನೀರು ಸೇರಿಸ್ಕೊಂಡ್ರಾಯ್ತು. ಈಗ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಸಾಸಿವೆ, ಒಣಮೆಣಸು ಮತ್ತು ಕರಿಬೇವು ಸೊಪ್ಪಿನ ಒಗ್ಗರಣೆ ಹಾಕ್ತಾ ಇದ್ದೀನಿ. ದೋಸೆಗೆ ಸೂಪರ್ ಆಗಿರುವಂಥ ಒಂದು ಚಟ್ನಿ ರೆಡಿ ಆಯಿತು. ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ನಾವು ಆವಾಗಲೇ ರುಬ್ಬಿಟ್ಟಿರುವಂಥ ಹಿಟ್ಟು, ಟೊಮೆಟೊ ಮತ್ತು ರವೆ ಎಲ್ಲ ಹಾಕಿದ್ದು. ಒಮ್ಮೆ ಮಿಕ್ಸ್ ಮಾಡಿ ನೀರು ಬೇಕಂದರೆ ಸೇರಿಸ್ಕೊಳ್ಬೇಕು. ಇದು ಮಾಮೂಲಿ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿರಬೇಕು. ಆ ಹದಕ್ಕೆ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಇಷ್ಟು ತೆಳುವಾಗಿರಬೇಕು. ನೋಡಿ, ನಾನು ತವ ಮೊದಲೇ ಕಾಯ್ಲಿಕ್ಕೆ ಇಟ್ಟಿದ್ದೆ. ತುಂಬ ಬಿಸಿಯಾಗಿರಬೇಕು ದೋಸೆ ಹಾಕಬೇಕಾದ್ರೆ. ಬಿಸಿಯಾದ ನಂತರ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಯಾವುದಾದ್ರೂ ಕಾಟನ್ ಬಟ್ಟೆ ಅಥವಾ ಟಿಶ್ಯೂಯಿಂದ ಒರೆಸ್ಕೊಳ್ಬೇಕು. ನಂತರ ದೋಸೆ ಒಯ್ಯಬೇಕಾದ್ರೆ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ನಂತರ ನೋಡಿ, ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ದೋಸೆ ಮಾಡ್ಕೊಳ್ಬೇಕು. ಕ್ರಿಸ್ಪಿ ದೋಸೆ ಬರಬೇಕಂದ್ರೆ ಈ ರೀತಿ ತೆಳುವಾಗಿ ದೋಸೆ ಮಾಡಿ. ನೋಡಿ, ಒಂದು 2 ರಿಂದ 3 ನಿಮಿಷ ಬೇಕು ಇದು ಕ್ರಿಸ್ಪಿ ಆಗಲಿಕ್ಕೆ. ಆಮೇಲೆ ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೋಸೆ ತೆಗೆದ್ರೆ ಆಯಿತು. ಒಂದೇ ಬದಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇದು. ನೋಡಿ, ಕ್ರಿಸ್ಪಿ ಆಗಿರುವಂಥ ಟೊಮೆಟೊ ರವಾ ದೋಸೆ ರೆಡಿಯಾಗಿದೆ. ನೀವು ನಿಮ್ಗೆ ಇದಕ್ಕೆ ಬೇಕಾದಂಥ ಸೈಡ್ ಡಿಶ್ ಯಾವುದಾದ್ರೂ ಚಟ್ನಿ ಅಥವಾ ಗ್ರೇವಿ ಜೊತೆ ಟೇಸ್ಟ್ ಮಾಡ್ಬೋದು. ಇನ್ಸ್ಟೆಂಟಾಗಿ ಮಾಡುವಂಥ ಈ ದೋಸೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತೇಳಿ ತೋರಿಸ್ತೀನಿ ನೋಡಿ. ನೋಡಿದ್ರಲ್ವಾ ಎಷ್ಟು ಕ್ರಿಸ್ಪಿ ಆಗಿದೆ ಅಂತೇಳಿ. ಇದೇ ರೀತಿಯ ಬೇರೆ ಬೇರೆ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ಒಮ್ಮೆ ನೋಡಿ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಎಲ್ಲರ ಜೊತೆ ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.